ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಲೇಸ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಯೆಲ್ಲೋ ಕಲರ್ ಥ್ರೆಡ್ಡಿಂದ ಫಸ್ಟ್ ಲೇಯರ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಲಾಕ್ ಮಾಡಿ ಆದಮೇಲೆ ನಾನಿವಾಗ 4 ಚೈನ್ ಹಾಕೋತಾ ಇದ್ದೀನಿ. 3 4 ಚೈನ್ ಹಾಕಿ ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸಿಂಗಲ್ ಕ್ರೋಶೆ ಹಾಕಿ 4 ಚೈನ್ನ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ ಸುಕ್ಕೇನಾದರೂ ಬಂದಿದೆಯಾ ಅಂತ. ಮತ್ತು ಇವಾಗ ನಾನು 4 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಆದಮೇಲೆ ಚೆಕ್ ಮಾಡ್ಕೊಳ್ಳಿ, ಸುಕ್ಕೆಲ್ಲೂ ಕೂಡ ಬಂದಿರಬಾರ್ದು. ಮತ್ತು ನಾನು 4 ಚೈನ್ ಹಾಕೋತಾ ಇದ್ದೀನಿ. ಸೊ ಈ 4 ಚೈನು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. 4 ಚೈನ್ ಇಲ್ಲಿ 3 ಸತಿ ನಾನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ನ ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ. ಆಮೇಲೆ 2 ಇಲ್ಲ ಅಂದರೆ 3 ಪಾಯಿಂಟು ಈ ರೀತಿ ಒಳಗಡೆ ತಗೊಂಡು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಲಾಕ್ ಮಾಡಿಕೊಂಡಾಗ ನಮಗೆ ಯು ಶೇಪಲ್ಲಿ ಬರುತ್ತೆ. ನೋಡಿ ಇದು ಯು ಶೇಪಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಲಾಕ್ ಮಾಡಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ನಾನು 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನು 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕಿ ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಮಾಡ್ಕೋತೀನಿ, ಅಂದರೆ ಫಿಕ್ಸ್ ಮಾಡ್ಕೋತೀನಿ. ಮತ್ತು ಇವಾಗ 4 ಚೈನ್ಗಳನ್ನ ಹಾಕೋಬೇಕು. ಸೊ ಸ್ಟಾರ್ಟಿಂಗಲ್ಲಿ ನಾನು 4 ಚೈನ್ನ 3 ಸತಿ ಹಾಕ್ಕೊಂಡಿದ್ದೆ. ಸೊ ಇನ್ ಬಿಟ್ವೀನ್ ನಾನು 4 ಚೈನ್ಗಳನ್ನ 5 ಸತಿ ಹಾಕೋತೀನಿ. ಅಂದರೆ ಡಿಸೈನ್ನ ಎಂಡಿಂಗ್ ಹಾಗೆ ಸ್ಟಾರ್ಟಿಂಗಲ್ಲಿ 4 ಚೈನ್ಗಳನ್ನ 3 ಸತಿ ಅಷ್ಟೇ ಹಾಕೋಬೇಕು. ಇನ್ ಬಿಟ್ವೀನ್ ನಾವು 4 ಚೈನ್ಗಳನ್ನ 5 ಸತಿ ಹಾಕೋಬೇಕಾಗತ್ತೆ. ನೋಡಿ ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಆದಮೇಲೆ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಸತಿ 4 ಚೈನ್ಗಳಾಗಿದೆ ಅಂತೇಳಿ. ಸೊ 4 ಸತಿ ಅಷ್ಟೇ ಇಲ್ಲಿ 4 ಚೈನ್ಗಳನ್ನ ಹಾಕಿದ್ದೀನಿ. ಇವಾಗ ನಾನು 5ನೇ ಸತಿ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಚೈನ್ ಹಾಕೋತಾ ಇದ್ದೀನಿ. 2 3 4 5 ಚೈನ್ಗಳನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಆಮೇಲೆ 2ರಿಂದ 3 ಪಾಯಿಂಟ್ ಆಗೋಷ್ಟು ಈ ರೀತಿ ಒಳಗಡೆ ತಗೊಂಡು ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಸೊ ಇದೇ ಥರ ಪೂರ್ತಿ ಎಂಡ್ವರೆಗೂ ಮಾಡ್ಕೊಳ್ಳಿ. ಎಂಡಲ್ಲಿ ಮಾತ್ರ 4 ಚೈನ್ ನಾವು 3 ಟೈಮ್ಸ್ ಹಾಕೋಬೇಕಾಗತ್ತೆ. ನೋಡಿ ಇದೇ ರೀತಿ ಎಂಡ್ವರೆಗೂ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಅಲ್ಲಿ ನಮ್ಮ ದಿನನಿತ್ಯ ಜೀವನಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಟಿವ್ ವೀಡಿಯೋಸು ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನೋಡಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೇ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನೋಡಿ ಫಸ್ಟ್ 4 ಚೈನ್ನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ, ಯಾಕಂದರೆ ಗಂಟು ಹಾಕಿ ಲಾಕ್ ಮಾಡಿದ್ದೆ, ಗಂಟು ಮುಂದೆ ಬರಬಾರ್ದು ಅಂತೇಳಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದು. ಮತ್ತು ಇವಾಗ 4 ಚೈನ್ಗಳನ್ನ ಹಾಕ್ಕೊಂಡು ನೋಡಿ ಇಲ್ಲಿ 4 ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕೋಬೇಕು. ಸೊ ಬೇಸ್ ಲೈನಲ್ಲಿ ಎಷ್ಟು ಬಂದಿದೆ ಅಲ್ವಾ ಅದೇ ಕೌಂಟಿಂಗ್ಸು ಸೆಕೆಂಡ್ ಲೇಯರಲ್ಲಿ ಕೂಡ ನಾವು ಹಾಕೋಬೇಕಾಗತ್ತೆ. 1 2 3 4 ಇದು ಕೂಡ ಅಷ್ಟೇ. ನೋಡಿ ಇಲ್ಲಿ 4 ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಆ ಬಟ್ಟೆಗೆ ನಾವು ಟಚ್ ಮಾಡಬಾರ್ದು. ಲಾಕ್ನ ಮೇಲ್ಗಡೆನೆ ನಾವು ಲಾಕ್ನ ಮಾಡ್ಕೋಬೇಕು. ಮತ್ತು ನೆಕ್ಸ್ಟು 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನಾನಿವಾಗ ಸೂಜಿ ಮೇಲೆ 2 ಸತಿ ದಾರಾನ ಸುತ್ಕೋತೀನಿ. 1 2 ಇಲ್ಲಿಂದಾನೇ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ತ್ರಿಬಲ್ ಕ್ರೋಶೆನ ಮಾಡ್ಕೋತೀನಿ. ನೋಡಿ 4 ಲೂಪ್ ಆಗಿದೆ. ಫಸ್ಟು 2ರಿಂದ ಅಷ್ಟೇ ಹೊರಗಡೆ ಬನ್ನಿ, 3 ಆಗುತ್ತೆ. ಮತ್ತು ದಾರ ತೆಗೆದು 2ರಿಂದ ಅಷ್ಟೇ ಹೊರಗಡೆ ಬನ್ನಿ, 2 ಆಗುತ್ತೆ. ಸೊ ದಾರ ತೆಗೆದು ಈ 2ಅನ್ನು ಕೂಡ 1 ಮಾಡ್ಕೋಬೇಕು. ಇದಕ್ಕೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತು ಇವಾಗ ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಂಡು ಸೇಮ್ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಲೆಂತು ಚಿಕ್ಕದು ದೊಡ್ಡದು ಮಾಡ್ಕೋಬೇಡಿ. ಸೊ ಲೆಂತ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಹೋಗಬೇಕು.
ನೋಡಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು 5 ಚೈನ್ಗೆ ಇನ್ಸರ್ಟ್ ಮಾಡಿ ದಾರ ತೆಗೆದು ಫಸ್ಟು 2ರಲ್ಲಿ 1, ಆಮೇಲೆ 2ರಲ್ಲಿ 1, ಆಮೇಲೆ 2ರಲ್ಲಿ 1. ಫ್ರೆಂಡ್ಸ್ ಸ್ಲೋ ಆಗಿ ಮಾಡಿ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂಥೇಳಿ ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸಿದ್ದೀನಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೈಟ್ ಸ್ಟೈಲ್ ಸೆಟ್ಟಿಂಗ್ ಸಿಂಬಲ್ ಕಾಣಿಸುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ನೀವು ವಿಡಿಯೋನ ಸ್ಲೋ ಆಗಿ ಕೂಡ ಮಾಡಿ ನೋಡ್ಕೋಬೋದು. ಆ ಆಪ್ಷನ್ ಕೂಡ ಇದೆ, ಸೊ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಕಂಪ್ಲೀಟಾಗಿ ನಾವು ತ್ರಿಬಲ್ ಕ್ರೋಶೆಗಳಿಂದ ಫಿಲ್ ಮಾಡ್ತಾ ಹೋಗಬೇಕು. ಒಂದಾದಮೇಲೆ ಒಂದು ನಾವು ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹಿಂದಿನ ತ್ರಿಬಲ್ ಕ್ರೋಶೆಗೆ ನೆಕ್ಸ್ಟ್ ಮಾಡೋ ತ್ರಿಬಲ್ ಕ್ರೋಶೆ ಟಚ್ ಆಗಬಾರ್ದು, ಅಂದರೆ ಒಂದ್ರ ಮೇಲೆ ಒಂದು ಮಾಡ್ಕೋಬಾರ್ದು, ಒಂದಾದಮೇಲೆ ಒಂದು ಪಾಯಿಂಟಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಳ್ಳಿ. 5 ಚೈನ್ಗೆ ಇನ್ಸರ್ಟ್ ಮಾಡಿ ದಾರ ತೆಗೆದು ಫಸ್ಟು 2 ಲೂಪಿಂದ ಹೊರಗಡೆ ಬನ್ನಿ, 3 ಲೂಪ್ ಆಗುತ್ತೆ. ಮತ್ತೆ 2 ಲೂಪಿಂದ ಹೊರಗಡೆ ಬನ್ನಿ, 2 ಲೂಪ್ ಆಗಿದೆ. ಈ 2 ಲೂಪಿಂದ ಕೂಡ ಹೊರಗಡೆ ಬರಬೇಕು. ಸೊ ಇದಕ್ಕೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತು ಇವಾಗ ತ್ರಿಬಲ್ ಕ್ರೋಶೆ ಸೇಮ್ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಮತ್ತು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋದಕ್ಕೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ನೋಡಿ ಎಲ್ಲ ತ್ರಿಬಲ್ ಕ್ರೋಶೆಗಳು ಒಂದೇ ಲೆವೆಲಲ್ಲಿದೆ. ಸೊ ಇದೇ ಥರ ಈ 5 ಚೈನು ಕಂಪ್ಲೀಟಾಗಿ ಫಿಲ್ ಆಗೋಷ್ಟು ನಾವು ತ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳೋಣ. ನೋಡಿ ಒಂದಾದಮೇಲೆ ಒಂದು ನೀಟಾಗಿ ವರ್ಕ್ ಮಾಡ್ಕೋಬೇಕು. ಸೊ ನಾವು 6 ಎಳೆ ದಾರ ತಗೊಂಡು ಇವತ್ತಿನ ಡಿಸೈನ್ನ ನಾವು ವರ್ಕ್ ಮಾಡ್ತಾ ಇರೋದು. ಸೊ 7 ಎಳೆ ದಾರ ಕೂಡ ತಗೊಂಡು ನೀವು ವರ್ಕ್ ಮಾಡ್ಕೋಬೋದು. ಯಾಕೆ ಎಳೆಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಂದರೆ, ಕೆಲವೊಂದು ಸತಿ ದಾರ ತುಂಬ ತೆಳ ಇರುತ್ತೆ, ಅಂಥ ಟೈಮಲ್ಲಿ ನಾವು 6 ಎಳೆ ದಾರ ತಗೊಂಡು ವರ್ಕ್ ಮಾಡಿದಾಗ ಡಿಸೈನ್ ಅಷ್ಟು ನೀಟಾಗಿ ಬರೋದಿಲ್ಲ. ಆವಾಗ 7 ಎಳೆ ಇಲ್ಲ ಅಂದರೆ 8 ಎಳೆ ದಾರನ ನಾವು ತಗೋಬೋದು. ಸೊ ಎಳೆಗಳು ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಮೇಯ್ನ್ ರೀಸನ್ ಏನು ಅಂತ ಅಂದರೆ ದಾರದ ಕ್ವಾಲಿಟಿ ಸ್ವಲ್ಪ ತೆಳು ಇದ್ದಾಗ ಆ ರೀತಿ ನಾವು ಮಾಡ್ಕೋತೀವಿ. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 4 ಚೈನ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ನೋಡಿ ಇಲ್ಲಿ ಲಾಕ್ನ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಇದು ಆರ್ಚ್ ಕಂಪ್ಲೀಟ್ ಆಗಿದೆ, ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಒಟ್ಟು ಇಲ್ಲಿ 12 ನಾನು ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಗಮನ ಇಟ್ಕೊಳ್ಳಿ, ಒಂದು ಆರ್ಚ್ಗೆ 12 ತ್ರಿಬಲ್ ಕ್ರೋಶೆಟ್ಸ್ನ ನಾನು ಹಾಕ್ಕೊಂಡಿರೋದು. 4 ಚೈನ್ ಹಾಕಿ ಇಲ್ಲಿ 4 ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲೆ ಕೂಡ ನಾವು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಇದು ಹೆವಿ ಬ್ರೈಡಲ್ ಡಿಸೈನ್ ಬರುತ್ತೆ. ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಇನ್ ಕೇಸ್ ನೀವು ಕೆಲವೊಂದು ಕಡೆ ಸ್ಕಿಪ್ ಮಾಡಿ ನೋಡಿಕೊಂಡ್ರೆ ಕರೆಕ್ಟಾಗಿ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ 4 ಚೈನ್ ಹಾಕಿ ಇಲ್ಲೂ ಕೂಡ ಅಷ್ಟೇ 4 ಚೈನ್ನ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ನ ಲಾಕ್ ಏನಿದೆ ಅಲ್ವಾ ಅದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ, ಸೊ ಇದ್ರ ಮೇಲ್ಗಡೆಗೆ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ನಾವು ಬಟ್ಟೆಗೆ ನೀಡಲ್ನ ಟಚ್ ಮಾಡಬಾರ್ದು. ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು, ಅಂದರೆ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ಇಲ್ಲಿ 5 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಇದ್ರ ಒಳಗಡೆ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ ಆರ್ಚ್ನ ನಾವು ಮಾಡ್ಕೋಬೇಕಾಗತ್ತೆ. ಫಸ್ಟ್ ನಾವು ಮಾಡ್ಕೊಂಡ್ವಿ ಅಲ್ವಾ, ಅದೇ ಥರ ಇಲ್ಲೂ ಕೂಡ ಮಾಡ್ಕೋಬೇಕು. ಮೊದಲನೇ ಆರ್ಚ್ಗೆ ನನಗೆ 12 ತ್ರಿಬಲ್ ಕ್ರೋಶೆ ಬಂದಿದೆ. ಸೊ ಹಾಗಾಗಿ ಎಷ್ಟು ಆರ್ಚ್ಗಳು ಬರುತ್ತೋ ಅಷ್ಟಕ್ಕೂ ಅದೇ ಕೌಂಟಿಂಗಲ್ಲೇ ನಾನು ವರ್ಕ್ ಮಾಡ್ಕೋತೀನಿ. ಫ್ರೆಂಡ್ಸ್ ನೋಡಿ 2 ಆರ್ಚ್ಗಳು ಮಾಡಿ ಆಗಿದೆ. ಸೊ ಇದು ಹೆವಿ ಬ್ರೈಡಲ್ ಆಗಿರೋದ್ರಿಂದ ನಾನು 2 ಆರ್ಚು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು. ನೋಡಿ ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಈ ರೀತಿ ಬೀಡ್ಸ್ನ ನಾನು ಮುಂಚೆನೇ ದಾರಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ನನ್ನ ಸುಮಾರು ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ಬೀಡನ್ನ ಹಾಕೋದು ಅಂತೇಳಿ. ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಬರೀ ಬೀಡನ್ನ ಹಾಕೋದೇ ಒಂದು ವಿಡಿಯೋ ಮಾಡಿ ಅಂತ ಹೇಳೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚು ಕಮೆಂಟ್ ಬಂದರೆ ನಾನು ಅದ್ರ ಮೇಲೇ ವಿಡಿಯೋನ ಮಾಡ್ತೀನಿ. ನೋಡಿ ಸೆಕೆಂಡ್ ಲೇಯರ್ ಏನಿತ್ತಲ್ವ ಯೆಲ್ಲೋ ಕಲರ್ದು ಅದ್ರ ಮೇಲ್ಗಡೆಗೆ ಲಾಕ್ ಮಾಡಿದ್ದೀನಿ. ಮತ್ತು ಫಸ್ಟು 4 ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಇವಾಗ 4 ಚೈನ್ ಹಾಕೋತಾ ಇದ್ದೀನಿ.
4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 4 ಚೈನ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಸೆಕೆಂಡ್ ಲೇಯರಲ್ಲಿ 4 ಚೈನ್ನ ಲಾಕ್ ಏನಿದೆ ಅಲ್ವಾ ಅದ್ರ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನಾನಿವಾಗ ನೆಕ್ಸ್ಟ್ ಇಲ್ಲಿ 4 ಚೈನ್ ಇದೆ ಅಲ್ವಾ, ಇಲ್ಲಿಗೆ ನಾವು ವರ್ಕ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ನ ಗ್ಯಾಪ್ ಒಳಗಡೆಗೆ ನೋಡಿ ಈ ರೀತಿ ಗ್ಯಾಪ್ನ ಒಳಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಯಾವುದೇ ರೀತಿ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋದಿಲ್ಲ. ಇವಾಗ ಏನು ಮಾಡೋಣ ಅಂತ ಅಂದರೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ. ದಾರ ತಗೊಂಡು ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಸೊ ಈ ಗ್ಯಾಪು ನಾನು ತೋರಿಸ್ತೀನಿ ನೋಡಿ, ಈ ಗ್ಯಾಪ್ನ ಒಳಗಡೆಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಸೂಜಿ ಮೇಲೆ ಒಂದು ಸತಿ ಅಷ್ಟೇ ದಾರನ ತಗೋಬೇಕು. ಡಬಲ್ ಕ್ರೋಶೆ ಮಾಡಿ ಆದಮೇಲೆ ನಾನಿವಾಗ ಒಂದು ಬೀಡನ್ನ ಈ ರೀತಿ ಒಳಗಡೆಗೆ ತಗೋತಾ ಇದ್ದೀನಿ. ಒಳಗಡೆ ತಗೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಸೇಮ್ ಪಾಯಿಂಟ್ಗೆ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ಬೀಡ್ ಹಿಂದೆ ಹೋಗಿರುತ್ತೆ, ಮುಂದೆ ಮಾಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಮಾಡಿ ಆದಮೇಲೆ ಇವಾಗ ನೆಕ್ಸ್ಟು ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ನೋಡಿ ಈ ರೀತಿ ಗ್ಯಾಪ್ ಬರುತ್ತೆ ಅಲ್ವಾ, ಈ ಗ್ಯಾಪ್ನ ಒಳಗಡೆಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ನೋಡಿ ಫಸ್ಟು ಬೀಡ್ ಹಾಕೋದಿಲ್ಲ, ಹಾಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಬೀಡನ್ನ ಹಾಕೋಬೇಕು. ಒಂದು ಬೀಡನ್ನ ಒಳಗಡೆಗೆ ತಗೊಂಡು ನೋಡಿ ಈ ರೀತಿ ಒಂದೇ ಬೀಡ್ ಅಷ್ಟೇ ಒಳಗಡೆ ತಗೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಸೇಮ್ ಪಾಯಿಂಟು ಫಸ್ಟ್ ಬೀಡ್ ಹಾಕ್ತೆ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಶೆನ ಮಾಡೋದು. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಇವಾಗ ನೆಕ್ಸ್ಟು ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಮೊದಲನೇ ಡಬಲ್ ಕ್ರೋಶೆಗೆ ಬೀಡ್ ಹಾಕೋದಿಲ್ಲ, ಹಾಗೆ ವರ್ಕ್ ಮಾಡ್ಕೋತೀವಿ. 2ನೇ ಡಬಲ್ ಕ್ರೋಶೆಗೆ ಒಂದು ಬೀಡನ್ನ ಒಳಗಡೆಗೆ ತಗೊಂಡು ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀವಿ. ಸೊ ಇದೇ ಥರ ಇಲ್ಲಿ ಕಂಪ್ಲೀಟ್ ಆರ್ಚ್ನ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೂ ಒಂದು ಚಾನಲ್ ಅಂದರೆ ಹೊಸ ಚಾನಲ್ದು ಲಿಂಕ್ನ ನಾನು ಕೊಟ್ಟಿದ್ದೀನಿ. ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ನಮ್ಮ ದಿನನಿತ್ಯ ಜೀವನಕ್ಕೆ ಬೇಕಾಗಿರುವಂಥದ್ದು ಹಾಗೆ ಕೆಲವೊಂದು ವಿಷಯನ ತಿಳ್ಕೊಳ್ಳೋ ಅಂಥದ್ದು ಹಾಗೆ ಕಲ್ತ್ಕೊಳ್ಳೋ ಅಂಥ ವಿಷಯದ ಬಗ್ಗೆ ನಾನು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಅಲ್ಲಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಮತ್ತೆ ಇವಾಗ ಬೀಡನ್ನ ಹಾಕ್ಕೊಂಡು ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ನೆಕ್ಸ್ಟು ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ನಾವು ಇದೇ ರೀತಿ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲೂ ಅಷ್ಟೇ ನಾವು ಫಸ್ಟು ಡಬಲ್ ಕ್ರೋಶೆ ಮಾಡಿರ್ತೀವಲ್ವ, ಅದೇ ಟೈಟಾಗೆ ನಾವು ದಾರನ ಹಿಡ್ಕೋಬೇಕಾಗತ್ತೆ. ಬೀಡನ್ನ ಹಾಕೋಬೇಕಾದ್ರೆ ಒಂಚೂರು ನಾವು ಲೂಸ್ ಬಿಟ್ವಿ ಅಂತ ಹೇಳಿದ್ರೆ ಸೊ ಆ ಡಬಲ್ ಕ್ರೋಶೆ ಬಂದು ಲೂಸ್ ಆಗಿ ಕಾಣಿಸುತ್ತೆ ನಮಗೆ. ಸೊ ಹಾಗಾಗಿ ಟೆನ್ಷನ್ ಕರೆಕ್ಟಾಗಿರಬೇಕು, ನಮಗೆ ಯಾವತ್ತೂ ಲೂಸ್ ಮಾಡ್ಕೋಬಾರ್ದು. ಸೊ ಇದೇ ಥರ ನಾವು ಫುಲ್ ಆರ್ಚ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ 2 ಡಬಲ್ ಕ್ರೋಶೆ ಬರೋ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ಗಮನ ಇಟ್ಕೊಳ್ಳಿ, ಒಂದಕ್ಕೆ ನಾವು ಬೀಡ್ ಹಾಕಿದ್ರೆ ಇನ್ನೊಂದಕ್ಕೆ ಬೀಡು ಹಾಕೋದಿಲ್ಲ, ಹಾಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ಮೊದಲನೇದಕ್ಕೆ ಬೀಡ್ ಹಾಕಿಲ್ಲ, ಹಾಗೆ ಮಾಡಿದ್ದೀನಿ. 2ನೇ ಡಬಲ್ ಕ್ರೋಶೆ ಮಾಡ್ಕೋಬೇಕಾದ್ರೆ ಈ ರೀತಿ ಬೀಡನ್ನ ಒಳಗಡೆ ತಗೊಂಡು ಡಬಲ್ ಕ್ರೋಶೆನ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಹಿಂದೆ ಹೋಗಿರೋ ಬೀಡನ್ನ ಈ ರೀತಿ ಮುಂದೆ ಎಳ್ಕೊಂಡು ನಾವು ಆಮೇಲೆ 2ರಿಂದ 1 ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಗಮನ ಇಟ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ನಾವು ಕೌಂಟಿಂಗ್ಸ್ ಮೇಲೇ ಡಿಸೈನ್ನ ವರ್ಕ್ ಮಾಡಿಕೊಂಡಾಗ ಯೂನಿಫಾರ್ಮ್ ಆಗಿ ನೀಟಾಗಿ ಬರುತ್ತೆ. ಇನ್ ಕೇಸ್ ಒಂದೊಂದು ಪಾಯಿಂಟ್ ಏನಾದರೂ ನಾವು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಮಗೆ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಸೊ ಆದಷ್ಟು ಒಂದೇ ಲೆವೆಲ್ಗೆ ನಾವು ವರ್ಕ್ ಮಾಡ್ಕೋಬೇಕು. ಸೊ ಒಂದು ಬೀಡ್ ಹಾಕದೆ ಮಾಡಿದ್ದೆ, ಇವಾಗ ಒಂದು ಬೀಡನ್ನ ಹಾಕ್ಕೊಂಡು ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಇವಾಗ ಡಬಲ್ ಕ್ರೋಶೆ ಸೇಮ್ ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆ 2ರಿಂದ 1 ಮತ್ತು 2ರಿಂದ 1. ಸೊ ಇದು ಆರ್ಚು ಇದೇ ರೀತಿ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ನಾವು ಬೀಡನ್ನ ಲೂಸ್ ಮಾಡಿಬಿಟ್ರೆ ಇವಾಗ ಏನು ಒಂದೇ ಲೆವೆಲಲ್ಲಿ ಯು ಶೇಪ್ ಕರೆಕ್ಟಾಗಿ ಬೀಡ್ಸ್ ಬರುತ್ತೆ ನಮಗೆ. ಸೊ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಒಂದು ಬೀಡು ಮೇಲೆ ಹೋಗುತ್ತೆ, ಒಂದು ಬೀಡು ಕೆಳಗಡೆ ಇರುತ್ತೆ. ಸೊ ಹಾಗಾಗಿ ಲೂಸ್ ಮಾಡ್ಕೋಬೇಡಿ. ನಾವು ಯಾವ ಟೆನ್ಷನಲ್ಲಿ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ತೀವೋ ಅದೇ ಟೆನ್ಷನಲ್ಲಿ ನಾವು ವರ್ಕ್ ಮಾಡ್ಕೋಬೇಕು. ಸೊ ಇದೇ ಥರ ಫುಲ್ಲು ಆರ್ಚ್ನ ನಾವು
ವರ್ಕ್ ಮಾಡ್ಕೊಳ್ಳೋಣ. ಫುಲ್ ಆರ್ಚ್ನ ವರ್ಕ್ ಮಾಡಿ ಆದಮೇಲೆ ನಾನು ತೋರಿಸ್ತೇನೆ ನಿಮಗೆ. ಫ್ರೆಂಡ್ಸ್ ನೋಡಿ, ಫುಲ್ ಆರ್ಚು ವರ್ಕ್ ಮಾಡಿ ಆಗಿದೆ. ಇವಾಗ ಇದನ್ನು ನೆಕ್ಸ್ಟ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಈ ರೀತಿ ಗ್ಯಾಪ್ ಬರುತ್ತಲ್ಲ, ಇದರೊಳಗಡೆಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲೆ ನಾನು ಲಾಕ್ ಮಾಡ್ಕೋತೀನಿ. ಸೊ ನೋಡಿ, ಆರ್ಚ್ ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಆರ್ಚ್ ಎಂಡ್ ಮಾಡಿ ಒಂದು ಚೈನ್ ಹಾಕಿ ನಾನು ಲಾಕ್ ಮಾಡಿದೆ, ಯಾಕಂದರೆ ಸ್ಟಾರ್ಟಿಂಗಲ್ಲೂ ಒಂದು ಚೈನ್ ಹಾಕಿ ಲಾಕ್ ಮಾಡಿ ಆಮೇಲೆ ಆರ್ಚ್ನ ಸ್ಟಾರ್ಟ್ ಮಾಡಿದ್ದು. ಮತ್ತು ಇವಾಗ 4 ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಒಂದು ಚೈನ್ ಹಾಕ್ಕೊಳ್ಳಿ, ನೆಕ್ಸ್ಟ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಇಲ್ಲಿಂದಾನೇ ಇಲ್ಲಿ ಈ ರೀತಿ ಆರ್ಚ್ನ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಅಂದರೆ ಒಂದು ಬೀಡ್ ಹಾಕ್ದಲೇ ಒಂದು ಬೀಡ್ ಹಾಕಿ ಆರ್ಚ್ನ ನಾವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಆರ್ಚ್ ಅಂತ ಹೇಳಿ. ಸೊ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಡಿಸೈನ್ದು ಲುಕ್ಕೇ ಚೇಂಜ್ ಆಗುತ್ತೆ. ಸೊ ಆದಷ್ಟು ಕೇರ್ಫುಲ್ಲಾಗೇ ನಾವು ವರ್ಕ್ ಮಾಡ್ಕೋಬೇಕು. ಸೊ 2 ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. 2 ಆರ್ಚ್ ಆದಮೇಲೆ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ಸೊ ಇವಾಗ ನಾನು ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಡಿಫ್ರೆಂಟ್ ಕಲರ್ ದಾರನ ತಗೊಂಡಿದ್ದೀನಿ. ಸೊ ಇಲ್ಲಿ ಬ್ಲೂ ಕಲರ್ದು ಲೈನ್ ನಾವು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ನೋಡಿ ಇಲ್ಲಿಗೆ ನಾನು ಪಿಂಕ್ ಕಲರ್ ದಾರನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಬ್ಲೂ ಲೇಯರ್ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಈ ಪಾಯಿಂಟ್ಗೆ ಪಿಂಕ್ ಕಲರ್ ದಾರನ ಹಾಕೋತಾ ಇದ್ದೀನಿ. ದಾರ ಹಾಕ್ಕೊಂಡು ಇವಾಗ ನಾವು 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಫಸ್ಟು 4 ಚೈನ್ ಲಾಕ್ ಇದೆ ಅಲ್ವಾ, ಸೊ ಈ ಲಾಕ್ನ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೋಬೇಕು. ಒಂದು ಸತಿ ದಾರ ತಗೊಂಡು ನೋಡಿ, ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಮೇಲೆ ಚೈನ್ ಬರುತ್ತೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮೇಲೆ ಚೈನು, ಅಲ್ಲಿಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಇವಾಗ ನಾನು ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಳ್ಳಿ. ಇವಾಗ ದಾರ ಮೇಲ್ ಮಾಡಿ ಒಂದು ಬೀಡನ್ನ ನಾನು ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಬೀಡ್ ಬಂದು 3 mm ಸೈಜಲ್ಲಿ ಬೀಡನ್ನ ಯೂಸ್ ಮಾಡ್ತಾ ಇರೋದು. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೋಬೇಕು. ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಇಲ್ಲೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಈ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 1 ಡಬಲ್ ಕ್ರೋಶೆ ಆಯಿತು. ಇವಾಗ 2ನೇ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೇಮ್ ಡಬಲ್ ಕ್ರೋಶೆಗೆ ನಾವು ವರ್ಕ್ ಮಾಡ್ತಿರೋದು. ಇವಾಗ 3ನೇ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆಗಳು ಮಾಡಿ ಆಯಿತು. ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೋತೀನಿ ನಾನು. ನೋಡಿ, ಈ ರೀತಿ ದಾರ ತಗೊಂಡು ಕೌಂಟ್ ಮಾಡ್ಕೊಳ್ಳಿ ಇಲ್ಲಿ ಡಬಲ್ ಕ್ರೋಶೆಗಳನ್ನ. ನೋಡಿ, 1 2 3 3ನ್ನು ಸ್ಕಿಪ್ ಮಾಡಿ 4ನೇ ಡಬಲ್ ಕ್ರೋಶೆ ಮೇಲ್ಗಡೆ ಬರೋ ಚೈನ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಚೈನ್ ಹಾಕ್ಕೊಳ್ಳಿ. ಹಾಗೆಯೇ ದಾರ ತೆಗೆದು ಇವಾಗ ಒಂದು ಬೀಡನ್ನ ಹಾಕ್ಕೋಬೇಕು. ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಎಕ್ಸ್ಟ್ರಾ ಚೈನ್ನ ಹಾಕ್ಕೊಂಡು ಮತ್ತೆ ಇವಾಗ ನಾವೇನು ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ನಾವು 3 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಗ್ಯಾಪ್ ಇದೆ ಅಲ್ಲ, ಈ ಗ್ಯಾಪ್ಗೆ ನಾವು 3 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. 3ಕ್ಕಿಂತ ಹೆಚ್ಚು ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿದ್ರೆ ಈ 3ನೇ ಲೇಯರ್ ಏನು ಮಾಡ್ತಾ ಇದ್ದೀವಿ ಅಲ್ವಾ, ಸೊ ಫೋಲ್ಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ 3 ಡಬಲ್ ಕ್ರೋಶೆಗಳು ನಮಗೆ ಸಾಕು ಅಂತ ಅನಿಸುತ್ತೆ. ನೋಡಿ, 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಇದು ಸ್ಲ್ಯಾಂಟಿಂಗ್ ಆರ್ಚ್ ಥರ ಬಂತಲ್ವ, ಸೊ 3 ಡಬಲ್ ಕ್ರೋಶೆ ಆದಮೇಲೆ ಕಂಪ್ಲೀಟ್ ಆಯಿತು. ಇವಾಗ ಸೂಜಿ ಮೇಲೆ ದಾರ ತಗೊಳ್ಳಿ. 1 2 3 3ನ್ನು ಸ್ಕಿಪ್ ಮಾಡಿ 4ನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 2ರಲ್ಲಿ 1. ಇವಾಗ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ನಾನು ಹಾಕ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ 2 ಸೈಜಲ್ಲಿ ಬೀಡನ್ನ ಯೂಸ್ ಮಾಡಿದ್ದೀನಿ. ನಾವು ಫಸ್ಟು ದಾರಕ್ಕೆ ಹಾಕ್ಕೊಂಡಿರೋ ಬೀಡ್ಸ್ ಬಂದು 0 ಸೈಜ್ ಬೀಡು. ಇವಾಗ ನಾನು ಹಾಕೋತಾ ಇರೋ ಬೀಡು 3 mm ಬೀಡು. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ, ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಈ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ 3 ಡಬಲ್ ಕ್ರೋಶೆಗಳನ್ನ ನಾವು ವರ್ಕ್ ಮಾಡ್ಕೋಬೇಕು. 1
2 3 ನೋಡಿ 3 ಡಬಲ್ ಕ್ರೋಶೆಗಳು ನಾನು ವರ್ಕ್ ಮಾಡಿ ಆಯಿತು. ಇವಾಗ ಸೂಜಿ ಮೇಲೆ ದಾರ ತಗೊಂಡು ನಾವು ಆವಾಗಲೇ ಮಾಡ್ಕೊಂಡ್ವಿ ಅಲ್ವಾ, 3 ಡಬಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡಿಕೊಂಡು 4ನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಕೌಂಟ್ ಮಾಡ್ಕೊಳ್ಳಿ, 3 ಸ್ಕಿಪ್ ಮಾಡಿ 4ನೇ ಡಬಲ್ ಕ್ರೋಶೆ ಮೇಲ್ಗಡೆ ಬರೋ ಚೈನ್ಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇವಾಗ ಒಂದು ಚೈನ್ ಹಾಕ್ಕೊಳ್ಳಿ, ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ನಾವು ಹಾಕ್ಕೋಬೇಕು. ನೋಡಿ ಈ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಒಂದು ಎಕ್ಸ್ಟ್ರಾ ಚೈನ್ನ ಹಾಕ್ಕೋಬೇಕು. ಇವಾಗ ಇದನ್ನು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಗ್ಯಾಪ್ನ ಒಳಗಡೆಗೆ 3 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಈ ರೀತಿ ಡಿಸೈನನ್ನು ಬ್ಯಾಕ್ ಸ್ಟಿಚ್ಚಲ್ಲಿ ಮಾಡಿ ತೋರಿಸಿದ್ದೀನಿ. ಸೊ ಡಿಫ್ರೆನ್ಸ್ ಅಂತ ಏನೂ ಇಲ್ಲ. ಏನು ಗೊತ್ತಾ, ಫಸ್ಟ್ ಲೇಯರ್ ಹಾಗೆ ಸೆಕೆಂಡ್ ಲೇಯರು ನಾನು ಸೇಮ್ ಮಾಡಿರೋದು. ಇವಾಗ 3ನೇ ಲೇಯರ್ ಏನು ಮಾಡ್ತಾ ಇದ್ದೀನಿ ಅಲ್ವಾ, ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚು. ಸೊ ಈ ಪಾರ್ಟಲ್ಲಿ ಮಾತ್ರ ನಾನು ಸ್ಟಿಚ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಈ ಪಾರ್ಟಲ್ಲಿ ಬ್ಯಾಕ್ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ ನಾನು, ಅಂದರೆ ಡಾಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಇವಾಗ ಮಾಡ್ತಿರೋದು ಸ್ಲ್ಯಾಂಟಿಂಗಲ್ಲಿ ನಾನು ಮಾಡ್ತಾ ಇರೋದು. ಸೊ 2 ಲೇಯರು ನಮಗೆ ಸೇಮ್ ಇರುತ್ತೆ. ಈ ಕೊನೆ ಲೇಯರ್ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಅಲ್ವಾ, ಇದು ನಮಗೆ ಚೇಂಜ್ ಇರುತ್ತೆ. ಸೊ ಈ ರೀತಿ ನಾವು ಚೇಂಜ್ ಮಾಡಿಕೊಂಡಾಗ ಡಿಸೈನ್ದು ಲುಕ್ಕು ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಆ ವಿಡಿಯೋ ಕೂಡ ಇದೆ, ಅದನ್ನು ಬೇಕಾದರೆ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇದೇ ಥರ ಫುಲ್ಲು ಆರ್ಚ್ನ ನಾವು ಮಾಡ್ಕೋಬೇಕು ಸ್ಲ್ಯಾಂಟಿಂಗ್ ಆರ್ಚಸ್ಸಿಂದ. ನೋಡಿ ಇಲ್ಲಿ ಮಾಡ್ಕೊಂಡಾಗಿದೆ, ಎಂಡ್ವರೆಗೂ ಆಗಿದೆ. ನೋಡಿ ಇದು ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಇದು ಡಿಸೈನು ತುಂಬ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿ ಅಂದರೆ ಶೈನಿ ಕಾಣಿಸ್ತಾ ಇಲ್ಲ. ಸೊ ತುಂಬ ಚೆನ್ನಾಗಿತ್ತು ಡಿಸೈನ್. ಇದು ಒಂದು ಸತಿ ಸ್ಯಾರಿಗಳಿಗೆ ಟ್ರೈ ಮಾಡಿ, ಹೆವಿ ಲುಕ್ ಕೊಡುತ್ತೆ ಮಾತ್ರ ಇದು. ಇವಾಗ ಇದನ್ನು ನಾನು ಇಲ್ಲಿ ಡೈರೆಕ್ಟಾಗಿ ಈ 4ನೇ ಚೈನ್ ಅಂದರೆ 4 ಚೈನ ಲಾಕ್ ಇತ್ತಲ್ವ, ಅಂದರೆ ಒಂದು ಚೈನ್ ಹಾಕಿ ನಾವು ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರ ಮೇಲ್ಗಡೆಗೆ ನಾನು ಲಾಕ್ ಮಾಡಿದ್ದೀನಿ. ಸೊ ಆರ್ಚ್ ಕಂಪ್ಲೀಟ್ ಆಯಿತು. ಮತ್ತು ಇವಾಗ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ನ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೊತೀನಿ. ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಇವಾಗ ಇಲ್ಲಿಂದಾನೇ ನಾವು ಈ ಸ್ಲ್ಯಾಂಟಿಂಗ್ ಆರ್ಚಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಡಬಲ್ ಕ್ರೋಶೆನ ಮಾಡಿಕೊಂಡೆ. ಸೊ ಡಬಲ್ ಕ್ರೋಶೆನ ವರ್ಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಬೀಡ್ ಹಾಕಿ ನಾವು ವರ್ಕ್ ಮಾಡ್ಕೋಬೇಕು. ಸೊ ನೋಡಿ ಇದು ಆರ್ಚ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೋಡಿ ಇಲ್ಲಿ 3 ಸ್ಕಿಪ್ ಮಾಡಿ 4ನೇದಕ್ಕೆ ಮಾಡ್ಕೊಂಡಿರೋದ್ರಿಂದ ಇಷ್ಟು ನೀಟಾಗಿ ಬಂದಿದೆ. ಇನ್ ಕೇಸ್ ನೀವು 2 ಸ್ಕಿಪ್ ಮಾಡಿ ಮಾಡ್ಕೊಂಡಿದ್ರೆ ಸೊ ಫೋಲ್ಡ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಡಿಸೈನ್ ಇದು. ಸೊ ಇದೇ ಥರ ನಾವು 2 ಆರ್ಚ್ಗಳನ್ನ ವರ್ಕ್ ಮಾಡ್ಕೋಬೇಕು. 2 ಆರ್ಚ್ಗಳನ್ನ ವರ್ಕ್ ಮಾಡಿ ಆದಮೇಲೆ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, 2 ಆರ್ಚ್ಗಳು ನಾನು ವರ್ಕ್ ಮಾಡಿಕೊಂಡು ಆಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಇಲ್ಲೇನು 4 ಚೈನ್ನ ಗ್ಯಾಪ್ ಇತ್ತಲ್ವ, ಇಲ್ಲಿಗೆ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ಕುಚ್ಚೆಲ್ಲ ಹಾಕಿ ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಬೇಕಂದರೆ ಆರ್ಚ್ಗೆ ಒಂದು ಬೀಡನ್ನ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ನೋಡಿ ಇಲ್ಲಿ ಬಾಲ್ ಇಟ್ಬಿಟ್ಟು ಅಂದರೆ ಒಂದು ಬೀಡನ್ನ ಒಳಗಡೆಗಿಟ್ಟು ನಾನು ಕುಚ್ಚನ್ನ ಕಟ್ಟಿರೋದು. ಹಾಗೆಯೇ ಆರ್ಚು ಖಾಲಿ ಬಿಡೋದು ಬೇಡ ಅಂಥೇಳಿ ಈ ಥರ ಸ್ಟೋನ್ ಬೀಡನ್ನ ನಾನು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ಡಿಸೈನ್ಗೆ ನಾವು 1250ಇಂದ 1500ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಸೊ ಇಲ್ಲಿ ಸ್ಟೋನ್ ಬೀಡನ್ನ ಏನು ನಾನು ಇಟ್ಕೊಂಡಿದ್ದೀನಲ್ವ, ಸೊ ಈ ಜಾಗಕ್ಕೆ ನೀವು ನಾರ್ಮಲ್ ಕುಚ್ಚು ಬೀಡನ್ನ ಕೂಡ ಇಟ್ಕೋಬೋದು. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಆ ಬೀಡನ್ನ ಇಟ್ಕೊಂಡಿರೋದಷ್ಟೇ. ನಾನು ಸಿಂಗಲ್ ಬೀಡನ್ನ ಇಟ್ಟು ಕುಚ್ಚನ್ನ ಕಟ್ಟಿರೋದು. ನಿಮಗೆ ಬೇಕು ಅಂದರೆ ಡಬಲ್ ಬೀಡ್ಗಳನ್ನ ಇಟ್ಟು ಬೇಕಾದರೆ ಕುಚ್ಚುಗಳನ್ನ ಹಾಕ್ಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆಯೇ ನನ್ನ ಇನ್ನೂ ಒಂದು ಚಾನಲ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಹಾಗೆಯೇ ನಾನು ಪರ್ಚೇಸ್ ಮಾಡೋ ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋ ಶಾಪ್ದು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು.